ಶಾಂತಿ. ಡೇಟ್ ಆಗಿದೆ 19 ಮೇ 1977. ಅವ್ಯಕ್ತ್ ಬಾಪ್ದಾದ ಮಧುಬನ. ಅವ್ಯಕ್ತ್ ಮುರಳಿ ಮಹಾವಾಕ್ಯ ಆಗಿದೆ, ಆತ್ಮಜ್ಞಾನ और ಪರಮಾತ್ಮ ಜ್ಞಾನ ಮೇ ಅಂತರ್. ಇವತ್ತು ಬಾಬಾ ಏನು ಹೇಳಕ್ಕೆ ಹೊರಟಿದ್ದಾರೆ, ಆತ್ಮಜ್ಞಾನ ಮತ್ತು ಪರಮಾತ್ಮನ ಜ್ಞಾನದಲ್ಲಿರುವ ಅಂತರ ಏನು, ವ್ಯತ್ಯಾಸ ಏನು. ಸದಾ ಅಂತರ್ಮುಖಿ ಅರ್ಥಾತ್ हर्षित मुखी, नॉलेजफुल, पावरफुल, सदा बाप के साथ का अनुभव करने वाले अनुभवी मूर्त बच्चों प्रति बाबा बोले, ಯಾವಾಗಲೂ ಅಂತರ್ಮುಖಿಯಾಗಿ, ಹರ್ಷಿತಮುಖಿಯಾಗಿ, ಜ್ಞಾನಸಾಗರ, ಪವರ್ಫುಲ್ಲಾಗಿ, ಯಾವಾಗಲೂ ತಂದೆ ಜೊತೆ ಅನುಭವ ಮಾಡುವಂತಹ ಅನುಭವಿ ಮೂರ್ತ ಆತ್ಮಗಳಿಗಾಗಿ ಬಾಬಾ ಹೇಳ್ತಾರೆ, ಸ್ವಯಂ ಕೋ ಸದಾ ಸ್ವದರ್ಶನ್ ಚಕ್ರಧಾರಿ ಅನುಭವ ಕರ್ತೆ ಹೋ. ಇವತ್ತಿಲ್ಲಿಗೆ ಬಂದರು ಬಾಬಾ. ಸ್ವಯಂ ನಿಮ್ಮನ್ನು ನೀವು ಸ್ವದರ್ಶನ ಚಕ್ರಧಾರಿ ಅಂತ ಅಂದ್ಕೊಂಡಿದ್ದೀರಾ. ಸ್ವದರ್ಶನ ಚಕ್ರಧಾರಿ ಅಂದ್ರೇನು? ಅನಾದಿನಲ್ಲಿ ಏನಿದ್ದೆ ನಾನು? ಬಿಂದು ಸ್ವರೂಪ್, ಜ್ಯೋತಿ ಸ್ವರೂಪ್. ಆದಿನಲ್ಲಿ ನಾನು ದೇವಸ್ವರೂಪ್, ಲಕ್ಷ್ಮೀನಾರಾಯಣ. ಮಧ್ಯದಲ್ಲಿ ಪೂಜ್ಯ ಸ್ವರೂಪ್, ಆಮೇಲೆ ಫರಿಸ್ತಾ, ಆಮೇಲೆ ಬ್ರಾಹ್ಮಣ ಸ್ವರೂಪ, ಆಮೇಲೆ ಫರಿಸ್ತಾ, ಆಮೇಲೆ ಮತ್ತೆ ಅನಾದಿ. ಈ ಚಕ್ರ ಸ್ವದರ್ಶನ ಚಕ್ರಧಾರಿ ಅನುಭವ ಮಾಡ್ತೀರಾ. ಸಿರ್ಫ್ ಸಮಜ್ತೆ ಹೋ ವಾ ಹರ್ ಸಮಯ ಅನುಭವ ಹೋತಾ ಹೇ. ಹೌದು ಅಂತಷ್ಟೇ ತಿಳ್ಕೋತಿರೋ, ಅದರ ಅನುಭವ ಮಾಡ್ತಿರೋ, ಅನುಭವ ಆಗ್ತದೋ. ಹೌದು ನಾನೇ ಅನಾದಿ ಸ್ವರೂಪ ಇದ್ದೆ. ಏಕ್ ಹೋತಾ ಹೇ ಸಮಜ್ನಾ, ದೂಸರಾ ಹೋತಾ ಹೇ ಸ್ವರೂಪ್ ಮೇ ಲಾನಾ. ಹೌದು ಅಂತ ತಿಳ್ಕೊಳ್ಳೋದಷ್ಟು ಬೇರೆ, ಸ್ವರೂಪದಲ್ಲೇ ಬರೋದು ಬೇರೆ. ಸ್ವರೂಪದಲ್ಲಿ ಬರೋದು ಅಂತಂದ್ರೇನು? ಅನುಭವ ಮಾಡೋದು. ನನ್ನ ಬಿಂದು ಸ್ವರೂಪ ಅನುಭವ ಮಾಡೋದಂದ್ರೆ, ಈಗ ನಾನು ದೇವತಾ ಸ್ವರೂಪ ಅನುಭವ ಮಾಡೋದಂದ್ರೇನು? ಆ ಗುಣಗಳು ನನ್ನಲ್ಲಿ ಅನುಭವಿಸ್ಬೇಕು. ದೇವತಾ ಸ್ವರೂಪದ ಗುಣಗಳು ಯಾವುದು? ಪ್ರೇಮ, ಆನಂದ, ಶಾಂತಿ, ಇವೆಲ್ಲ ದೇವತಾ ಗುಣಗಳು. ಆ ಗುಣಗಳ ಅನುಭವದಲ್ಲಿ ಇರ್ತೀವ, ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಈ ಶ್ರೇಷ್ಠ ಜೀವನ್ ಕಿ ವಾ ಶ್ರೇಷ್ಠ ನಾಲೆಜ್ ಕಿ ಶ್ರೇಷ್ಠತಾ ಹೇ. ಬಾಬಾ ಹೇಳ್ತಾರೆ, ಈ ಶ್ರೇಷ್ಠ ಜೀವನ ಅಥವಾ ಶ್ರೇಷ್ಠ ಜ್ಞಾನದ ಶ್ರೇಷ್ಠತೆ ಏನು? ಅನುಭವ ಕರ್ಣ. ಅನುಭವ ಆದ್ರಷ್ಟೇ ಶ್ರೇಷ್ಠತೆ ಇಲ್ಲ. ಸುಮ್ಮನೆ ಬರೋದು ಹೋಗೋದು ಮಾಡಿದ್ರೆ ಏನು ಕೆಲಸ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ಶ್ರೇಷ್ಠ ಜೀವನ್ ಕಿ ಶ್ರೇಷ್ಠ ನಾಲೆಜ್ ಕಿ ಶ್ರೇಷ್ಠತಾ ಹೇ ಅನುಭವ ಕರ್ಣ. ಇದು ಭಾಳ ಇಂಪಾರ್ಟೆಂಟ್. ಇಷ್ಟೆಲ್ಲ ಬಂದು ಕೇಳಿ ಮಾಡಿ ಅನುಭವ ಮಾಡಲಿಲ್ಲ ಅಂದರೆ ಏನು ಉಪಯೋಗ? ಬಾಬಾ ಹೇಳ್ತಾರೆ, ಹರ್ ಬಾತ್ ಜಬ್ ತಕ್ ಅನುಭವ ಮೇ ನಹಿ ಲಾಯಿ ಹೇ ತೋ ಫಿರ್ ಆತ್ಮ ಜ್ಞಾನ और ಪರಮಾತ್ಮ ಜ್ಞಾನ ಮೇ ಕೋಯಿ ಅಂತರ್ ನಹಿ ರೆಹತಾ. ಬಾಬಾ ಹೇಳ್ತಾರೆ, ಪ್ರತಿ ಮಾತಿನಲ್ಲಿ ಎಲ್ಲಿ ತನಕ ನೀವು ಅನುಭವದಲ್ಲಿ ಆ ಮಾತುಗಳನ್ನು ತಗೊಂಡು ಬರೋದಿಲ್ವೋ, ಆಗ ಆತ್ಮಜ್ಞಾನ ಮತ್ತು ಪರಮಾತ್ಮನ ಜ್ಞಾನದಲ್ಲಿ ಅಂತರ ಕಾಣಿಸ್ತದೆ. ಆತ್ಮ ಏ ಹೇ ಆತ್ಮಜ್ಞಾನ ಸುನಾನೆ और ಸಮझाने वाली ನ ಕಿ ಅನುಭವ ಕರ್ನೆ ವಾಲೆ. ನೀವೇನಿದ್ದೀರಿ? ಇರೋದೇ ಆತ್ಮ. ಏನಿದ್ದೀವಿ ನಾವು? ಆತ್ಮನೇ ಇದ್ದೀವಿ. ಆತ್ಮಜ್ಞಾನ ಕೇಳೋದ್ರಿಂದ ಮತ್ತು ತಿಳ್ಕೊಳ್ಳೋದ್ರಿಂದ ಅನುಭವ ಮಾಡಬೇಕಲ್ಲ. ಪರಮಾತ್ಮ ಜ್ಞಾನ ಹರ್ ಬಾತ್ ಕಾ ಅನುಭವ ಕರಾತೆ ಹುಯೇ ಚಡ್ತಿ ಕಲಾ ಕಿ ಓರ್ ಲೇ ಜಾತಾ ಹೇ. ಪರಮಾತ್ಮ ಜ್ಞಾನ ಏನು ಮಾಡ್ತದಿದು? ಪ್ರತಿಯೊಂದು ಮಾತಿನ ಅನುಭವ ಮಾಡ್ತಾ ಹೋದಾಗೆ ನಾನು ಆತ್ಮನ ಕಲೆ ಏನಾಗ್ತವೆ? ಕಲೆಗಳು ಹೆಚ್ಚಾಗ್ತವೆ. ಬಾಬಾ ಹೇಳ್ತಾರೆ, अपने आप से पूछो कि ज्ञान की हर बात अनुभव में लाई है. ವಿಚಾರ ಮಾಡಿ, ಕೇಳ್ಕೊಳ್ಳಿ, ಚೆಕ್ ಮಾಡಿ. ಬಾಬಾ ಹೇಳೋ ಪ್ರತಿಯೊಂದು ಮಾತಿನಲ್ಲಿ ನಾನು ಆ ಮಾತನ್ನು ಅನುಭವಿಸ್ತೀನ. ಬಾಬಾ ಹೇಳಿದರು, ಮಕ್ಕಳೇ ನೀವು ಶಾಂತ ಸ್ವರೂಪ ಇದ್ದೀರಾ. ಶಾಂತಿ ಅನುಭವ ಆಗ್ತದ? ಮಕ್ಕಳೇ ನೀವು ಸುಖ ಸ್ವರೂಪ ಇದ್ದೀರಾ. ಸುಖದ ಅನುಭವ ಆಗ್ತದ? ಅತೀಂದ್ರಿಯ ಸುಖದ ಅನುಭವ ಆಗ್ತದ? अपने आप से पूछो कि ज्ञान की हर बात अनुभव में लाई है. ಇದು ಧಾರಣಾ ಮುರಳಿ ಅದು ಕಂಪ್ಲೀಟ್. ಸಮझने वाले हो
समझने वाले हो, सुनने वाले हो व अनुभवी मूर्त हो. ತಿಳ್ಕೊಳ್ಳೋರಾಗಿದ್ದೀರೋ, ತಿಳಿಸೋರಾಗಿದ್ದೀರೋ ಅಥವಾ ಅನುಭವಿ ಮೂರ್ತ ಆಗಿದ್ದೀರೋ ಅಂತ ಕೇಳ್ತಾರೆ. जीवन में अनेक प्रकार के अनुभव आत्मा को नॉलेजफुल और पावरफुल बनाते हैं. ಜೀವನದಲ್ಲಿ ಅನೇಕ ಪ್ರಕಾರದ ಅನುಭವ ಆತ್ಮಗಳಿಗೆ ನಾಲೆಜ್ಫುಲ್ ಮತ್ತು ಪವರ್ಫುಲ್ ಬನಾತೆ ಹೇ. ನಮ್ಮ ಅನುಭವದಿಂದ, ಬರೀ ಜ್ಞಾನ ಹೇಳೋದ್ರಿಂದ ಆತ್ಮಗಳು ಶ್ರೇಷ್ಠ ಆಗೋದಿಲ್ಲ. ನಾನು ಇದನ್ನೆಲ್ಲ ಅನುಭವ ಮಾಡಿದ್ದೀನಿ ಅಂತ ಅವ್ರಿಗೆ ಹೇಳಬೇಕು, ಅವ್ರಿಗೆ ಗೊತ್ತಾಗಬೇಕು ನಾನು ಅನುಭವಿಸಿದ್ದೀನಿ ಅಂತ. किसी भी ज्ञान की पॉइंट में पावरफुल नहीं हो तो अवश्य वह सब पॉइंट के अनुभवी मूर्त नहीं बने हो. किसी भी ज्ञान की पॉइंट में पावरफुल नहीं हो. ಯಾವುದೇ ಮಾತು ಬಾಬನ ಜ್ಞಾನದ ಪಾಯಿಂಟ್ನಲ್ಲಿ ಪವರ್ಫುಲ್ ಇಲ್ಲ ಅಂತಂದರೆ ಏನರ್ಥ? ಅವಶ್ಯ ವಹ ಸಬ್ ಪಾಯಿಂಟ್ಗೆ ಅನುಭವಿ ಮೂರ್ತ ನಹಿ ಬನೆ ಹೇ. ಅವ್ರಿಗೆ ಈ ಎಲ್ಲ ಪಾಯಿಂಟಿನ ಅನುಭವ ಆಗಿಲ್ಲ ಅಂತರ್ಥ. समझने समझाने वाले व वर्णन मूर्त बने हो लेकिन मनन मूर्त नहीं बने हो. ಎಲ್ಲ ಏನಾಗಿದ್ದೀರಾ ನೀವು? ತಿಳಿಸ್ತೀರಾ. ಸಮಜ್ನೆ ತಿಳ್ಕೊಂಡಿದ್ದೀರಾ, ತಿಳಿಸ್ತೀರಾ, ವರ್ಣನ ಮೂರ್ತನೂ ಮಾಡ್ತೀರಾ, ಆದರೆ ಮನನ ಮೂರ್ತ ಇಲ್ಲ ಅಂತಾರೆ ಬಾಬಾ. ಕೇಳ್ತೀವಿ, ಹೋಗ್ತೀವಿ, ದಿವಸ ಒಂದು ಕೂಡಲೇ ನಿನ್ನೆ ಏನು ಹೇಳಿದ್ರು ಬಾಬಾ ಅಂದರೆ ಒಂದು ಪಾಯಿಂಟ್ಸ್ ನೆನಪಿರೋದಿಲ್ಲ. ನೆನಪಿರೋದಿಲ್ಲ ಅಂದರೆ ಏನರ್ಥ? ಮನನ ಮಾಡಿಲ್ಲ. ಸ್ಕೂಲಾಗ ಸ್ಟೂಡೆಂಟ್ಸಿಗೆ ಮಾಡ್ತಾವೆ, ಬೈತಿರ್ತೀವಿ ನಾವು. ನೀವು ಸ್ಕೂಲಿಗೆ ಬಂದ ಮೇಲೇ ಬ್ಯಾಗ್ ಓಪನ್ ಮಾಡ್ತೀರಿ ಅಂತ ಬೈತಿರ್ತೀವಿ ನಾವು. ಕೊಟ್ಟಂಥ ಹೋಮ್ವರ್ಕ್ ಮನೆಯೊಳಗೆ ಹೋಗಿ ಅವರು ಮಾಡಿದರೆ ನೆಕ್ಸ್ಟ್ ಡೇ ಬಂದು ಅದೇ ಲೆಕ್ಕ ಅದೇ ಪಾಠ ಅದೇ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತಾರೆ. ಇಲ್ಲ ಅಂದರೆ ನೆನಪಿರೋದಿಲ್ಲ. ಯಾಕೆ ನೆನಪಿರೋದಿಲ್ಲ? ಹೋಮ್ವರ್ಕ್ ಮಾಡಿರೋದಿಲ್ಲ. ಇಲ್ಲಿ ನಮಗೂ ಏನದು, ಇದನ್ನೂ ಏನದು ಗೀತಾ ಪಾಠಶಾಲೆ. ಬಾಬಾ ಈಗ ಏನು ಅಭ್ಯಾಸ ಮಾಡಿಸ್ತಾರೋ, ಏನು ಪಾಯಿಂಟ್ಸ್ ಹೇಳ್ತಾರೋ ಅದನ್ನು ಮನೆಗೆ ಹೋಗಿ ಏನು ಮಾಡಬೇಕು ನಾವು? बाबा ಹೇಳ್ತಾರೆ पॉइंट्स अनुभवी मूर्त नहीं बने हो, समझने वाले बने हो. जैसे औरों को सप्ताह कोर्स में विशेष 7 पॉइंट्स सुनाते हो, ಹಾಗೆ 7 ದಿನದ ಕೋರ್ಸ್ಗಳಲ್ಲಿ ಏನೇನು ಪಾಯಿಂಟ್ಸ್ ಹೇಳ್ತೀರಲ್ಲ ಹಾಗೆ ಹೇಳ್ತೀರಾ ಇಲ್ಲಿನೂ. सप्ताह कोर्स में विशेष 7 पॉइंट्स सुनाते हो, वह 7 ही पॉइंट सामने रखो और चेक करो कि सब पॉइंट्स में अनुभवी मूर्त है. ಮುರಳಿ ಎದ್ರ ಮೇಲೆ ಇರ್ತದೆ, ಅದೇ 7 ಪಾಯಿಂಟ್ಸ್ ಮೇಲೇ ಇರ್ತದೆ. ಮುರಳಿ 4 ಪೇಜದ ಮುರಳಿಯೊಳಗೆ ಏನಿರ್ತದೆ? ನಾನು ಯಾರು? ನನ್ನ ತಂದೆ ಪರಮಾತ್ಮ, ಪರಮಾತ್ಮನ ಗುಣಗಳೇನು, ನನ್ನ ಆತ್ಮನ ಗುಣಗಳೇನು, ಏನು ಸೇವೆ ಮಾಡಬೇಕು, ಏನು ಧಾರಣ ಮಾಡಬೇಕು. ಸುದರ್ಶನ ಚಕ್ರ ಬಂತು, ಬಿಂದು ಸ್ವರೂಪ ಬರ್ತದೆ, ತ್ರಿಕಾಲದರ್ಶಿ ಬರ್ತದೆ. ಇವೆಲ್ಲ ಏನು 7 ಡೇಸ್ ಕೋರ್ಸದ ಪಾಯಿಂಟ್ಸ್ಗಳೆಲ್ಲ ಮುರಳಿನಲ್ಲಿ ಬರೋದು ಅದೇ. ಬಾಬಾ ಹೇಳ್ತಾರೆ ಕಿಸ್ ಪಾಯಿಂಟ್ಸ್ ಮೇ ಸುನನೆ ತಕ್ ಹೇ ಅನುಭವಿ ಮೂರ್ತ ಬನೇ ಹೋ. ಬಾಬಾ ಕೇಳ್ತಾರೆ ಯಾವ ಪಾಯಿಂಟ್ಸ್ನಲ್ಲಿ ಅನುಭವ ಮೂರ್ತಿ? 7 ಪಾಯಿಂಟ್ಸ್ ಇದಾವೆ. ಒಂದು ಪಾಯಿಂಟ್ನಲ್ಲಾದರೂ ಅನುಭವಿ ಮೂರ್ತ ಆಗಿದ್ದೀರಾ? ನಾನು ಆತ್ಮ ಅನ್ನೋ ಅನುಭವದಲ್ಲಿದ್ದೀರಾ? बाबा कहता है बाप दादा रिजल्ट को देखते हुए जानते हैं कि अनुभवी मूर्त सर्व बातों में बहुत कम है. बाबा ರಿಸಲ್ಟ್ ನೋಡ್ತಾ ಹೋದರೆ ಬಾಬಾ ಹೇಳ್ತಾರೆ ಎಲ್ಲ ಪಾಯಿಂಟ್ಸ್ಗಳಲ್ಲಿ, ಭಾಳಷ್ಟು ಪಾಯಿಂಟ್ಸ್ಗಳಲ್ಲಿ ನೀವು ಅನುಭವಿ ಮೂರ್ತ ಆಗಿಲ್ಲ ಅಂತಾರೆ ಬಾಬಾ. क्योंकि अनुभवी अर्थात सदा किसी भी प्रकार के धोखे से, दुख दुविधा से परे होंगे. ಯಾರು ಅನುಭವಿ ಮೂರ್ತ ಆಗಿರ್ತಾರೋ ಅವರೆಂದೂ ದುಃಖ ಮಾಡ್ಕೊಳ್ಳೋದಿಲ್ಲ, ವಿಘ್ನ ಬರೋದಿಲ್ಲ, ಮಾಯೆಗೆ ವಶ ಆಗೋದಿಲ್ಲ, ಮಾಯೆಗೆ ಮೋಸ ಹೋಗೋದಿಲ್ಲ. ಎಲ್ಲದರಿಂದ ಏನಾಗಿರ್ತಾರೋ ಅವರು ಮುಕ್ತ ಆಗಿರ್ತಾರೆ. ಯಾರೋ ಅನುಭವಿ ಮೂರ್ತಾತ್ಮಗಳು. ಅನುಭವಿ ಫೌಂಡೇಶನ್ ಹೇ. ಅನುಭವನೇ ನಮಗೆ ಫೌಂಡೇಶನ್. ಅದಕ್ಕೆ ಟೀಚರ್ ಯಾರು ಅಂದರೆ ದ ಎಕ್ಸ್ಪೀರಿಯನ್ಸ್ ಈಸ್ ದ ಬೆಸ್ಟ್ ಟೀಚರ್ ಅಂತ ಹೇಳ್ತೀವಿ. ಎಕ್ಸ್ಪೀರಿಯನ್ಸ್ ಅಂದ್ರೇನು? ಅನುಭವ. ನಮ್ಮ ಜೀವನದ ಅನುಭವನೇ ನಮಗೆ ಶಿಕ್ಷಕ, ಜೀವನದ ಅನುಭವವೇ ನಮಗೆ ಪಾಠ,
ಶಿಕ್ಷಣನೇ ಮುಖ್ಯವಾದ ಶಿಕ್ಷಣನೇ ಏನು? ಜೀವನದ ಅನುಭವ. ಅದಕ್ಕೆ ಫೌಂಡೇಶನ್. ಆ ಫೌಂಡೇಶನ್ ಏನಿರಬೇಕಂತಾರೆ? ಮಜಬೂತ್ ಇರಬೇಕು, ಶಕ್ತಿಶಾಲಿಯಾಗಿರಬೇಕು. तो किसी भी प्रकार के स्वयं के संस्कार, अन्य के संस्कार व माया छोटे बड़े विघ्नों से मजबूर हो जाते हैं, तो सिद्ध है कि अनुभव का फाउंडेशन मजबूत नहीं है. ಬಾಬಾ ಹೇಳ್ತಾರೆ, ನಿಮ್ಮ ಹಳೆಯ ಸಂಸ್ಕಾರಗಳಿಂದ, ಬೇರೆಯವರ ಸಂಸ್ಕಾರಗಳಿಂದ ಮಾಯೆ ಸಣ್ಣ ಸಣ್ಣ ವಿಘ್ನಗಳು ಬಂದು ಅಂತಂದರೆ, ಆ ವಿಘ್ನಗಳಿಂದ ನೀವು ವೀಕ್ ಆದರೆ ಅದರಿಂದ ಸಿದ್ಧ ಆಗುತ್ತೆ ನೀವಿನ್ನೂ ಅನುಭವ ಮೂರ್ತ ಆಗಿಲ್ಲ, ಮಜಬೂತ್ ಆಗಿಲ್ಲ. ಅನುಭವಿ ಮೂರ್ತ ಸದಾ ಸ್ವಯಂ ಕೋ ಸಂಪन्न ಸಮझते हुए मजबूरी को मजबूरी न समझ जीवन के लिए मजबूती का आधार समझेंगे. ಬಾಬಾ ಹೇಳ್ತಾರೆ, ಅನುಭವಿ ಮೂರ್ತ ಯಾವಾಗಲೂ ಸ್ವಯಂ ಸಂಪನ್ನ ಆಗಿರ್ತಾರೆ, ತಿಳ್ಕೊತಾರೆ. ಮಜಬೂರಿ ಇದ್ರೂ ಕೂಡ ಅದನ್ನು ಮಜಬೂರಿ ಅಂತ ತಿಳ್ಕೊಳ್ಳೋದೇ ಜೀವನ ಕೇಳಿಯೇ ಮಜಬೂತ್ ಆಗಿಬಿಡ್ತಾರೆ. ಎಲ್ಲಿ ಮಜಬೂರಿ ಬಂದಂಗೆ ಏನು ಆಗಬೇಕು? ಮಜಬೂತ್ ಆಗಬೇಕು, ದಿಲ್ ಶಿಕಸ್ತಾಗಬೇಕು. ಕಷ್ಟಗಳು ಬಂದಂಗೆ ಏನಾಗಬೇಕು? ನಾವು ಗಟ್ಟಿಯಾಗಿ ನಿಲ್ಲಬೇಕು ಅಂತಾರೆ ಬಾಬಾ. ಮಜಬೂರಿ ಕಿ ಸ್ಥಿತಿ ಅಪ್ರಾಪ್ತಿ ಕಿ ನಿಶಾನಿ ಹೇ. ಮಜಬೂರ್ ಯಾವಾಗ ಬರ್ತದೆ? ಅದರ ಅರ್ಥ ಏನು? ಅದರ ಲಕ್ಷಣ ಏನು? ನಮಗೇನೋ ಒಳಗಡೆ ಅಪ್ರಾಪ್ತಿಯ ಅನುಭವ ಆಗ್ತಿರ್ತದೆ, ಅದಕ್ಕೆ ಮಜಬೂರಿ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. ಅನುಭವಿ ಮೂರ್ತ ಸರ್ವಪ್ರಾಪ್ತಿ ಈಶ್ವರು. ನನಗೆಲ್ಲ ಸಿಕ್ಬಿಡ್ತು ಅಂತ ಯಾರಿದಾರೋ ಅವ್ರು ಅನುಭವಿ ಮೂರ್ತ ಅಂತ ಹೇಳ್ತಾರೆ ಬಾಬಾ. ಇನ್ನೂ ಏನೋ ಕೊರತೆ ಇದೆ ಅಂತಂದರೆ ಏನರ್ಥ? ಮಜಬೂರ್ ಇದ್ದೀರಾ ಅಂತ. ಇಸಿ ಪ್ರಕಾರ ದುಃಖ ಕಿ ಲಹರ್ ವ ಧೋಕಾ ಖಾ ಲೇತೆ ಹೇ. ಈ ಥರ ಏನು ಮಾಡ್ತಾರೆ? ಅನುಭವ ಇಲ್ಲ ಅಂತಂದರೆ, ಅನುಭೂತಿಯ ಫೌಂಡೇಶನ್ ಗಟ್ಟಿ ಇಲ್ಲ ಅಂದರೆ ದುಃಖ ಅನುಭವಿಸ್ತಾರೆ, ಮೋಸ ಹೋಗ್ತಾರೆ. ಉಸ್ಕಾ ಭಿ ಕಾರಣ ಮಾಯಾ ಕೇತೆ ಹೇ. ಅದಕ್ಕೆ ಕಾರಣ ಮಾಯೆ ಅಂತ ಹೇಳ್ತೀವಿ ನಾವು. ಏನು ಮಾಡಿದ್ರಿ? ಮಾಯಾ ಬಂತು. लेकिन माया के अनेक रूपों के अनुभवी नहीं हैं. लेकिन माया के अनेक रूपों के अनुभवी नहीं है. ಮಾಯೆ ಯಾವ್ಯಾವ ರೂಪದಲ್ಲಿ ಬರ್ತದೆ ಅನ್ನೋ ಅನುಭವ ನಮಗಿಲ್ಲ ಅಂತಾರೆ ಬಾಬಾ. ಅದಕ್ಕೆ ನಾವು ಗಟ್ಟಿ ಆಗೋದಿಲ್ಲ. ಅನುಭವಿ ಜೋ ಹೇ ವಹ ಮಾಯಾ ಕೋ ಬೇಸಮಜ್ ಬಚ್ಚೆ ಕಿ ತರಹ ಸಮಜ್ತೆ ಹೇ. ಅನುಭವಿ ಜೋ ಹೇ, ಯಾರು ಅನುಭವಿ ಇರ್ತಾರೋ ಅವರು ಮಾಯೆಯನ್ನು ಬೇಸಮಜ್ ಬಚ್ಚೆ ಕಿ ತರಹ ಸಮಜ್ತೆ ಹೇ. ಈಗ ಹೇಳೋದಿಲ್ಲ, ಹೊರಗಡೆ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ ಏನಂತೀವಿ? ಗೊತ್ತೇ ಆಗಲ್ರಿ, ಮಕ್ಕಳಿದಾವೆ, ತಿಳುವಳಿಕೆ ಇಲ್ಲ ಅಂತೀವಲ್ಲ. ಹಾಗೆ ಯಾರು ಅನುಭವಿ ಮೂರ್ತ ಆಗಿರ್ತಾರೋ ಅವರು ಮಾಯೆಯನ್ನು ಏನಂತಾರಂತೆ? ಮಾಯಾ ಅದಲ್ಲಿ ತಿಳುವಳಿಕೆ ಇಲ್ಲ, ಅದಕ್ಕೆ ಮಾಯಾ ಅದ ಅಂತ ಹಿಂಗಂತಾರಂತೆ. समझा जाता है कि है ही बेसमझ, बच्चे का काम ही ऐसा होता है. ಮಕ್ಕಳಿಗೆ ಗೊತ್ತಿಲ್ಲ ಅಂತಂದ್ರೆ ಮಕ್ಕಳೇನು ಮಾಡ್ತಾವೆ? ಮಕ್ಕಳದವ್ರಿಗೆ ಮಾಡುವೇರಿ ಅನ್ನಂಗಿಲ್ಲ, ಹಂಗಂತ ಹೇಳ್ತಾರೆ ಬಾಬಾ. ಇಸಿ ಪ್ರಕಾರ ಅನುಭವಿ, ಅದೇ ಥರ ಅನುಭವಿ ಅಥವಾ ಬುಜುರ್ಗೆ ಆಗಿ ವಯಸ್ಸಾದವ್ರ ಎದುರುಗಡೆ छोटे बच्चे खेल करते हैं, तो माया के अनेक प्रकार की लीला को अनुभवी मूर्त बच्चों का खेल अनुभव करेंगे. ಅರ್ಥ ಅನುಭವ ಇರಬೇಕ್ರಿ, ಅನುಭವ ಇರಬೇಕು, ಎಲ್ಲ ಥರದ ಅನುಭವ ಇರಬೇಕು ಅಂತ ಯಾಕೆ ಹೇಳ್ತಾರೆ? ಯಾರು ಅನುಭವಿ ಮೂರ್ತ ಆಗಿರ್ತಾರೋ, ಯಾರು ವಯಸ್ಸಾಗಿರ್ತಾರೋ, ಮಕ್ಕಳು ಅವ್ರ ಎದುರುಗಡೆ ಏನೇ ತಪ್ಪು ಮಾಡಿದ್ರು ಏನಂತ ತಿಳ್ಕೊತಾರೋ ಅವರು? ಮಕ್ಕಳದಾವು, ಗೊತ್ತಾಗಂಗಿಲ್ಲ ಅಂತ ತಿಳ್ಕೊತಾರಲ್ಲ. ಅದೇ ಥರ ಈ ಜ್ಞಾನದಲ್ಲಿ ಯಾರು ಅನುಭವಿ ಮೂರ್ತ ಆಗಿರ್ತಾರೋ ಅವ್ರ ಎದುರುಗಡೆ ಏನಾದರೂ ಮಾಯೆ ಬಂದರೆ ಏನಂದ್ಬಿಡ್ತಾರ? ಮಾಯಾ ಲೀಲಾ ಐತಿ ಇದು ಅಂಥೇಳಿ ಅಲ್ಲಿ ಸಿಕ್ಕಾಕೊಳ್ಳಲ್ಲ ಅವರು. ಬಾಬಾ ಹೇಳ್ತಾರೆ, और दूसरे माया के छोटे से विघ्न को पहाड़ समान समझेंगे और सदा यही संकल्प करेंगे कि माया बड़ी बलवान है, माया को जीतना बड़ा मुश्किल है. कारण क्या? ಮತ್ತು ಬಾಬಾ ಹೇಳ್ತಾರೆ, ಇನ್ನು ಎರಡನೇದು, ಮಾಯೆ ಒಂದು ಸಣ್ಣ ವಿಘ್ನ ಬಂದ್ರೂ ಕೂಡ ಏನಂತ ತಿಳ್ಕೊಳ್ತಾರೆ? ದೊಡ್ಡದು ಏನೋ ಆಗಿಬಿಡ್ತು, ಪರ್ವತದಂಥ ಸಮಸ್ಯೆ ಅಂತ ತಿಳ್ಕೊಂಡು ಏನು ಮಾಡಿಬಿಡ್ತಾರೆ?
माया के छोटे से विघ्न को पहाड़ समान समझेंगे और सदा ಯಾವಾಗಲೂ ಇದೇ ಸಂಕಲ್ಪ ಮಾಡ್ತಾರೆ. ಏನು ಮಾಯಾ ಭಾಳ ಶಕ್ತಿ ಅದ ರೀ, ಮಾಯೆಯಿಂದ ಗೆದ್ದಿದ್ದು ಭಾಳ ಕಷ್ಟ ಇದೆ, ಈ ಥರ ಎಲ್ಲ ಯೋಚನೆ ಮಾಡ್ತಾರೆ. ಇದಕ್ಕೆ ಕಾರಣ ಏನು? ಒಂದಿಷ್ಟೇ ಸಣ್ಣ ಸಮಸ್ಯೆ ಬಂದರೂ ಅದನ್ನೇನು ಮಾಡಿಬಿಡ್ತಾರೆ, ದೊಡ್ಡದು ಅಂತ ತಿಳ್ಕೊಂಡು ಕೊಡ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳ್ತಾರೆ ಬಾಬಾ. ಅನುಭವಕ್ಕೆ ಕಮ್ಮಿ ಹೇ, ಅನುಭವ ಏನಿದೆ ಕಡಿಮೆ ಇದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಐಸಿ ಆತ್ಮಾಯೇ ಬಾಪ್ ದಾದಾ ಕೆ ಶಬ್ದೋं को लेंगी, ಭಾವ ಕೋ ನಹಿ ಸಮझेंगी. ಇಂಥ ಆತ್ಮಗಳು ಬಾಬಾ ಏನೇನು ಹೇಳ್ತಾರೋ ಆ ಶಬ್ದತನ ಅಷ್ಟೇ ತಿಳ್ಕೊಂಡ್ಬಿಡ್ತಾರೆ, ಅದನ್ನು ಏನು ಮಾಡ್ಕೊಳ್ಳೋಂಗಿಲ್ಲ, ಅನುಭವ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಭಾವಕ್ಕೋ ನಹಿ ಸಮझेंगे, ಈ ಶಬ್ದ ಬಾಬಾ ಯಾವ ಭಾವದಿಂದ ಹೇಳ್ತಾರೆ ಅಂತ ತಿಳ್ಕೊಳ್ಳೋಂಗಿಲ್ಲ ಅಂತಾರೆ ಬಾಬಾ. ಅನುಭವ का आधार नहीं होगा, लेकिन शब्दों को आधार बनावेंगी कि बाप दादा भी कहते हैं माया को जीतना मासी का घर नहीं है, वह माया भी सर्वशक्तिवान है. ಬಾಬಾ ಯಾವಾಗೊಮ್ಮೆ ಹೇಳಿಬಿಟ್ಟಿರ್ತಾರೆ, ಮಾಯನು ಏನು ಕಡಿಮೆ ಇಲ್ಲ, ಬಾಬಾನ ಶಕ್ತಿ ಎಷ್ಟಿದೆಯೋ ಮಾಯಾನ ಶಕ್ತಿನೂ ಅಷ್ಟೇ ಇದೆ ಅಂತ ಬಾಬಾ ಒಂದು ಮುರಳಿಯಲ್ಲಿ ಹೇಳಿರ್ತಾರೆ. ನಾವೇನು ಮಾಡಿಬಿಡ್ತೀವಿ, ಅದನ್ನೇ ಹಿಡ್ಕೊಂಡು ಕೊಡ್ಬಿಡ್ತೀವಿ. ಮಾಯಾ ಭಾಳ ಶಕ್ತಿವಾನದರಿ, ಹಂಗದರಿ ಹಿಂಗದರಿ ಅಂತ ಅದರ ಭಾವ ಅದೇನಂತ ಹೇಳಿರ್ತಾರೆ, ನೀವು ಶಕ್ತಿಶಾಲಿ ಆಗ್ರಿ ಮಕ್ಕಳೇ, ಹೆಚ್ಚೆಚ್ಚು ಶಕ್ತಿಶಾಲಿ ಆಗ್ರಿ, ಏನು ಕಡಿಮೆ ಇಲ್ಲ ಅಂತ ಹಿಂಗೆ ಹೇಳಿರ್ತಾರೆ ಅವರು. ಅದ್ರ ನಾವೇನು ತಿಳ್ಕೊಂಡು ಬಿಟ್ಟಿರ್ತೀವಿ, ಕಷ್ಟ ಅದರಿ, ಅಷ್ಟು ಸುಲಭ ಅಲ್ಲ ಮಾಯನೆ ಗೆದ್ದಿದ್ದು ಅಂತ ಹಿಂಗೆ ಇಡ್ತೀವಿ ಅಂತಾರೆ ಬಾಬಾ. ಸಭಿ ಅರ್ಜುನ್ ಸಂಪೂರ್ಣ ಹಿ ಬನೆ ಹೇ, अंत में ಸಂಪೂರ್ಣ ಬನೆಂಗೆ. ಎಲ್ಲರೂ ಇನ್ನೂ ಸಂಪೂರ್ಣ ಆಗಿಲ್ಲ, ಕೊನೆಗೆ ಎಲ್ಲರೂ ಏನಾಗ್ತಾರೆ, ಸಂಪೂರ್ಣ ಆಗ್ತಾರೆ. ऐसे ऐसे शब्दों को अपना आधार बनाए चलने से आधार कमजोर होने कारण बार बार डगमग होते रहते हैं. ಮತ್ತಿದನ್ನೇ ಹೇಳ್ತೀವಿ, ಬಾಬಾ ಒಂದ್ಸಲ ಹೇಳ್ತಾರೆ, ನಮ್ಮ ಸಮಾಧಾನಕ್ಕೆ ಹೇಳ್ತಾರೆ, ನಾವೇನೇನೋ ಹೇಳ್ತೀವಿ, ಬಾಬಾ ಇಷ್ಟೆಲ್ಲ ಮಾಡಾಕತ್ತೀವಿ ಮತ್ತು ಹಿಂಗಾಯಿತು ಹಂಗಾಯಿತು. ಅದಕ್ಕೆ ಅವಾಗ ಸಮಾಧಾನ ಮಾಡೋಕ್ಕೆ ಬಾಬಾ ಏನು ಹೇಳ್ತಾರೆ, ಮಕ್ಕಳೇ ಇದು ನಡೀತಾ ಇರ್ತದೆ, ಕೊನೆಗೆ ನೀವು ಒಂದಿಲ್ಲ ಒಂದಿನ ಏನಾಗ್ತೀರಾ, ಶ್ರೇಷ್ಠ ಆಗ್ತೀರಾ ಅಂತ ಹೇಳಿರ್ತಾರೆ, ಸಂಪೂರ್ಣ ಆಗ್ತೀರಾ ಅಂತ ಹೇಳ್ತಾರೆ. ಅದನ್ನು ನಾವೇನು ಮಾಡಿಟ್ಕೋತೀವಿ, ಈಗ ನಡೀತದ್ರಿ ಎಲ್ಲ ಒಮ್ಮೆ ಲಾಸ್ಟಿಗೆ ನಾವು ಸಂಪೂರ್ಣ ಆಗ್ತೀವಿ ಹೇಳ್ರಿ ಅಂತ ಹಿಂಗೆ ಅಂದ್ಬಿಡ್ತೀವಿ. ಹಂಗೆ ಅಂದಾಗ ಏನಾಗ್ತದೆ, ಪುರುಷಾರ್ಥದಲ್ಲಿ ಢೀಲಾಪನ್ ಬಂದ್ಬಿಡ್ತೀವಿ. ಈ ಥರ ನಾವು ಭಾಳ ಚತುರ ಇರ್ತೀವಿ, ಅದನ್ನು ಹೇಳ್ತಾರೆ ಬಾಬಾ. ಅದಕ್ಕೇನಾಗ್ತದೆ, ಇದರ ಕಾರಣ ಡಗಮಗ ಆಗಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇಸ್ಲಿಯೇ ಶಬ್ದೋं को ಆಧಾರ ನಹಿ ಬನಾओ, ಅದಕ್ಕಾಗಿ ಶಬ್ದಗಳ ಆಧಾರದಲ್ಲಿ ಬರಬೇಡಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ನೀವು ಶಬ್ದಗಳ ಆಧಾರದಲ್ಲಿ ಬರಬೇಡಿ. ಡಗಮಗ ಹೋನೆ ಕಾ ಕಾರಣ ಹಿ ಹೇ ಅನುಭವ ಕಿ ಕಮಿ. ಹೊಯ್ದಾಡಕ್ಕೆ ಕಾರಣ ಏನಾಗಿದೆ, ಅನುಭವದ ಕಮಿಯಾಗಿದೆ. कहलाते हैं ಮಾಸ್ಟರ್ ಸರ್ವಶಕ್ತಿವಾನ್, ಹೇಳ್ತಾರೆ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ. ಮತ್ತು ಹೇಳ್ತಾರೆ ವಿಜಯೀ ರತನ್. ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ತೀವಿ, ವಿಜಯೀ ರತ್ನ ಅಂತ ಹೇಳ್ತೀವಿ, ಸ್ವದರ್ಶನ್ ಚಕ್ರಧಾರಿ ಅಂತ ಹೇಳ್ತೀವಿ, ಶಿವಶಕ್ತಿ ಪಾಂಡವ ಸೇನಾ ಅಂತ ಹೇಳ್ತೀವಿ, सहजयोगी महादानी वरदानी विश्व कल्याणकारी है. लेकिन जब स्वयं के कल्याण की कोई बात आती है, मायाजीत बनने की कोई बात आती है, तो क्या करते हैं और क्या कहते हैं जानते हो? ಇಷ್ಟೆಲ್ಲ ಹೇಳ್ಕೊತಿರ್ತೀವಿ. ಏನೇನು ಹೇಳಿದ್ರು ಬಾಬಾ, ಮಾಸ್ಟರ್ ಸರ್ವಶಕ್ತಿವಾನ್, ವಿಜಯೀ ರತನ್, ಸ್ವದರ್ಶನ್ ಚಕ್ರಧಾರಿ, ಮಹಾದಾನಿ ವರದಾನಿ, ವಿಶ್ವ ಕಲ್ಯಾಣಕಾರಿ, ಇಷ್ಟೆಲ್ಲ ಇದ್ದಾವೆ. ಆದರೆ ಮಾಯಾಜೀತ್ ಬದನೆ ಕಿ ಕೊಯ್ ಬಾತ್ ಆತಿ ಹೈ ತೋ, ಮಾಯಾಜೀತ್ ಆಗಬೇಕು ಅಂತ ಮಾತು ಬಂದರೆ ಕ್ಯಾ ಕರ್ತೆ ಹೇ, ಏನು ಮಾಡ್ತಾರೆ, ಏನು ಹೇಳ್ತಾರೆ ಗೊತ್ತಾ ನಿಮಗೆ? ಕ್ಯಾ ಕರ್ತೆ ಹೇ, ಬಹುತ್ ಮಜೇದಾರ್ ಖೇಲ್ ಕರ್ತೆ ಹೇ, ಭಾರಿ ಆಟ ಆಡ್ತಾರೆ. ನಾಲೆಜ್ಫುಲ್ ಸೆ ಬಿಲ್ಕುಲ್ ಅನ್ಜಾನ್ ಬನ್ ಜಾತೆ ಹೇ. ನಾಲೆಜ್ಫುಲ್ ಅಂತ ಹೇಳ್ಕೋತ ಹೋಗ್ತಿರ್ತೀವಿ, ಮೇ ಮಾಸ್ಟರ್ ನಾಲೆಜ್ಫುಲ್ ಅಂತ ಹೇಳ್ತೀವಿ. ಹಿಂಗೆಲ್ಲ ಬಂದಾಗ ಮತ್ತೇನಾಗ್ತದೆ, ಹೆಂಗೆ ಮಾಡ್ತಾರಂದರೆ
ಜೈಸೆ ಕಿ ಏನು ಗೊತ್ತೇ ಇಲ್ಲ ನಂಗೆ ಇದ್ಬಿಡ್ತೀರಾ ಅಂತ ಹೇಳ್ತಾರೆ ಬಾಬಾ. जैसे माया बेसमझ बच्चा है, जैसे माया बेसमझ बच्चा है, वैसे माया के वश हो नॉलेजफुल को भूल बेसमझ बच्चे के समान करते हैं. क्या करते हैं ಹೇಳಿದರು ಮೇಲೆ ಮಾಯಾ ಬೇಸಮಜ್. ನೀವೂ ಕೂಡ ನಾಲೆಜ್ಫುಲ್ ಆಗಿ ಏನಾಗ್ಬಿಡ್ತೀರಾ, ಏನೋ ತಿಳುವಳಿಕೆ ಇಲ್ಲದವ್ರ ಥರ ಇದ್ದು ಬಿಡ್ತೀರಾ, ಹಂಗಾಗ್ಬಿಡ್ತೀರಾ ಅಂತ ಹೇಳ್ತಾರೆ ಬಾಬಾ. ऐसे थोड़ा ही समझा था, यह पहले मालूम होता तो त्याग नहीं करते, ಬ್ರಾಹ್ಮಣ नहीं बनते. ಹೀಗೆಲ್ಲ ಇದ್ದರೆ ನಾ ಇಲ್ಲಿ ಬರ್ತಿದ್ದೇ ಇಲ್ಲ, ನಾ ಬ್ರಾಹ್ಮಣ ಆಗ್ತಿದ್ದೇ ಇಲ್ಲ, ಏನು ತ್ಯಾಗ ಮಾಡ್ತಿದ್ದೇ ಇಲ್ಲ ಅಂತ ಶುರು ಮಾಡ್ತೀವಂತೆ. ಬಾಬಾ ಹೇಳ್ತಾರೆ, ಇತ್ತನಾ ಸಾಮ್ನಾ ಕರ್ನಾ ಪಡೇಗ, ಇಷ್ಟೆಲ್ಲ ಎದುರಿಸ್ಬೇಕಾಗ್ತದ ಇಲ್ಲಿ ಬಂದರೆ, ಹೀಗೆಲ್ಲ ವಿಚಾರ ಬರ್ತಾವೆ. ಸಹನ್ ಕರ್ನಾ ಪಡೇಗ, ಹರ್ ಬಾತ್ ಮೇ ಅಪನೆ ಕೋ ಬದಲ್ನಾ ಪಡೇಗ. ಇಲ್ಲಿ ಸುಮ್ಮನೆ ಆಗೋದಿಲ್ಲ, ಇಲ್ಲೇ ಸಹನ್ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಮಾಡಬೇಕಂತಂದರೆ ನಾನು ಇಲ್ಲಿ ಬರ್ತಿದ್ದಿಲ್ಲ ಅಂತ ಅನಿಸ್ತದಂತಾರೆ ಬಾಬಾ. ಪ್ರತಿಯೊಂದು ಮಾತಿನಲ್ಲಿ ನಾವೇನಾಗಬೇಕಾಗ್ತದೆ, ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ, ನಾವು ಬದಲಾಯಿಸ್ಕೊಳ್ಬೇಕಾಗ್ತದೆ. ಮಿಟನಾ ಪಡೇಗ, ಕೆಲವೊಂದನ್ನು ಪೂರ್ತಿಯಾಗಿ ಸರಿಸ್ಬಿಡ್ಬೇಕಾಗ್ತದೆ. ಮರನಾ ಪಡೇಗ, ಮತ್ತು ಸಾಯಬೇಕಾಗ್ತದೆ. ಹೆಂಗೆ ಸಾಯೋದು, ಎಲ್ಲ ವಿಷಯಗಳಿಂದ ಮುಕ್ತ ಆಗಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಯಹತೋ ಮಾಲೂಮ್ ಹಿ ನಹಿತ, ಇಷ್ಟೆಲ್ಲ ಮಾಡಬೇಕು ಅಂತ ಗೊತ್ತೇ ಇರಲಿಲ್ಲ. ತ್ರಿಕಾಲದರ್ಶಿ ನಾಲೆಜ್ಫುಲ್ ಹೋತೆ ಹುಯೇ ಯಹ ಬಹಾನಾ ಬೇಸಮझ बचपन नहीं, लेकिन यह सब क्यों होता है, क्योंकि बाप के सदा साथ का अनुभव नहीं. ಇವೆಲ್ಲ ಯಾಕೆ ಆಗ್ತಾವೆ, ಹಿಂಗೆ ಯಾಕೆ ಅನಿಸ್ತದೆ ಮನಸ್ಸೊಳಗೆ, ಯಾಕರೆ ಬಂದೇವಪ್ಪ ಓಂ ಶಾಂತಿಗೆ, ಹಿಂಗೆಲ್ಲ ಅನಿಸ್ತಿರ್ತಾವೆ. ಅದಕ್ಕೆ ಹೇಳ್ತಾರೆ ಬಾಬಾ, ಇದೆಲ್ಲ ಗೊತ್ತೇ ಇರಲಿಲ್ಲ. ತ್ರಿಕಾಲದರ್ಶಿ ನಾಲೆಜ್ಫುಲ್ ಹೋತೆ ಹುಯೇ ಯಹ ಬಹಾನಾ ಬೇಸಮझ ಬಚ್ಪನ್ ನಹಿ. ಬಾಬಾ ಹೇಳ್ಯಾರ, ನೀವೆಲ್ಲ ತ್ರಿಕಾಲದರ್ಶಿ ಇದ್ದೀರಾ ಮಕ್ಕಳೇ, ಹಿಂದೇನಿದ್ರಿ, ಈಗೇನಿದ್ರಿ, ಮುಂದೇನಾಗ್ತೀರಿ, ಇದೆಲ್ಲ ಆದಾಗ್ಯೂ ಕೂಡ ಮತ್ತೆ ಹೆಂಗೆ ಆಗ್ತೀರಾ ನೀವು, ಜೈಸೆಕಿ ನಿಮಗೇನು ಗೊತ್ತೇ ಇಲ್ಲ ಅನ್ನೋ ಥರ ಇರ್ತೀರಾ. ಲೇಕಿನ್ ಯಹ ಸಬ್ ಕ್ಯೂ ಹೋತಾ ಹೇ, ಇದೆಲ್ಲ ಯಾಕೆ ಹೀಗಾಗ್ತದೆ, ಯಾಕಂತಂದ್ರೆ ಏನು ಹೇಳಿದ್ರು ಬಾಬಾ, ಯಾವಾಗಲೂ ಬಾಬಾನ ಜೊತೆಯ ಅನುಭವ ಮಾಡೋದಿಲ್ಲ ನೀವು ಅಂತಾರೆ ಬಾಬಾ. सदा बाप के साथ के अनुभवी ऐसा कमजोर का संकल्प भी नहीं कर सकते. ಯಾವಾಗಲೂ ತಂದೆ ಜೊತೆಗೆ ಇರುವಂಥ ಆತ್ಮಗಳು ಇಂಥ ಕಮ್ಜೋರಿ ಸಂಕಲ್ಪಗಳನ್ನು ಎಂದೂ ಕೂಡ ಮಾಡೋದಿಲ್ಲ. बाप के साथ के नशे का कल्प पहले वाला यादगार भी अभी तक गाया जा रहा है. ತಂದೆಯ ಜೊತೆ ನಶೆನಲ್ಲಿ ಕಲ್ಪದ ಮೊದಲು ಇದ್ರಿ, ಈಗೂ ಇದ್ದೀರಾ. ಈ ಯಾದ್ಗಾರ್ ಏನಿದೆ, ಏನು ಹಾಡಿದೆ ಅಂತ ಕೇಳ್ತಾರೆ ಬಾಬಾ. ಯಾವುದಾಗಿದೆ? अक्षोणी सेना के सामने होते, बड़े बड़े महावीर सामने होते भी पांडवों की किसका नशा था. ಕೌರವ್ರ ಕಡೆ ಎಷ್ಟು ಸೈನ್ಯ ಇತ್ತು? 11 ಅಕ್ಷೋಹಿಣಿ ಸೈನ್ಯ ಇತ್ತು. ಮಹಾರಥಿಗಳೆಲ್ಲ ಇದ್ದರು. ಕೃಪಾಚಾರ್ಯ, ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ, ದ್ರೋಣ, ಅಶ್ವತ್ಥಾಮ, ಎಂತೆಂಥ ಮಹಾವೀರ ಎಲ್ಲ ಇದ್ರು ಆ ಕಡೆ, ಕೌರವ್ರ ಸೈನ್ಯದ ಕಡೆ. ಆದರೂ ಪಾಂಡವರು ಹೆದರಲಿಲ್ಲ. ಯಾಕೆ? ಶ್ರೀಕೃಷ್ಣ ಪರಮಾತ್ಮ ನಮ್ಮ ಜೊತೆ ಇದ್ದಾನೆ ಅನ್ನೋ ಧೈರ್ಯ ಅವ್ರಿಗೆ ಇತ್ತು. ಅದಕ್ಕೆ ಅವ್ರು ಎಂದೂ ಕೂಡ ಆ ಸೈನ್ಯ ನೋಡಿ ಅವರು ಹೆದರಲಿಲ್ಲ. ಅದು ಯಾರು ಯಾದ್ಗಾರದು ಅಂತಾರೆ ಬಾಬಾ. ಮಕ್ಕಳೇ ನಿಮ್ಮದೇ. ಕೌರವ್ರು ಅಂದ್ರೇನು? ವಿಘ್ನಗಳು, ಮಾಯೆ, ಎಂತೆಂಥ ಬಲವಾನ್ ಮಾಯೆಗಳು ಬಂದರೂ ಕೂಡ ನಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ. ಅದು ಯಾವಾಗ ಅನ್ನಿಸ್ತದೆ? ನನ್ನ ಜೊತೆಗೆ ಯಾರಿದ್ದಾರೆ? ಶಿವ ಬಾಬಾ ಇದ್ದಾರೆ ಅನುಭವ. ಈಗ ನಾವೇನು ಮಾಡ್ತಿದ್ದೀವಲ್ಲ, ಇದೇ ಯಾದ್ಗಾರ ಏನು ಮಾಡಿದ್ದಾರೆ, ಮಹಾಭಾರತದಲ್ಲಿ ತೋರಿಸಿದ್ದಾರೆ. ಬಾಪ್ ಕೆ ಸಾಥ್ ಕಾ ಅಕ್ಷೋಣಿ ಸೇನಾ ಅರ್ಥಾತ್, ಅಕ್ಷೋಣಿ ಸೇನಾ ಅಂತಂದ್ರೇನು? ಮಾಯಾ के अनेक भिन्न भिन्न स्वरूप भी बाप के साथ से अक्षोणी नहीं, लेकिन एक क्षण में भस्मीभूत हुए पड़े हैं. ऐसा नशा यादगार में भी गाया हुआ है. ಎಷ್ಟೇ ಸೈನ್ಯ ಇರಲಿ, ಭಗವಂತ ನನ್ನ ಜೊತೆ ಇದ್ದರೆ ಒಂದು ಕ್ಷಣದಲ್ಲಿ ಏನು ಮಾಡ್ಬೋದು? ಮಾಯೆಯನ್ನು
ಭಸ್ಮ ಮಾಡ್ಬೋದು. ऐसा नशा यादगार में भी गाया हुआ है. महावीर को महावीर नहीं समझा लेकिन मरे हुए मुर्दे समझे. ಅವರೆಲ್ಲ ಎದುರುಗಡೆ ಇದ್ದರು. ಅರ್ಜುನನ ಎದುರುಗಡೆ ಯಾರಿದ್ರು? ಅವರು ಪಿತಾಮಹ ಭೀಷ್ಮಾಚಾರ ಅಂತಂದರೆ ಎಷ್ಟು ಶ್ರೇಷ್ಠ ಧನುರ್ಧಾರಿ. ದ್ರೋಣಾಚಾರ್ಯ ಗುರು, ಕೃಪಾಚಾರ್ಯ, ಮತ್ತು ಬಹಳಷ್ಟು ಜನ ವೀರರು ಮಹಾವೀರರು ಅವ್ರ ಕಡೆ ಇದ್ರೂ ಕೂಡ ಅಲ್ಲಿ ಏನು ಹೇಳಿಬಿಡ್ತಾನೆ ಕೃಷ್ಣ, ಅವರೆಲ್ಲ ಸತ್ತು ಬಿಟ್ಟಿದ್ದಾರೆ ಅಂತ ಹೇಳ್ಬಿಡ್ತಾನೋ, ಅವರೆಲ್ಲ ಮುರ್ದಾ ಇದ್ದಾರೆ ಅಂತ ಕೃಷ್ಣ ಅರ್ಜುನಿಗೆ ಹೇಳ್ಬಿಡ್ತಾನೆ. ಈಗಾಗಲೇ ಅವರೆಲ್ಲ ಏನಿದ್ದಾರೆ? ಸತ್ತು ಬಿಟ್ಟಿದ್ದಾರೆ. ನೀನೇನು ಮಾಡೋದದ? ನಿಮಿತ್ತಾಗಿ ಬಾಣಗಳನ್ನು ಮಾತ್ರ ಹೊಡೆಯೋದಿದೆ. ನಾವು ಏನು ಮಾಡೋದು? ಈಗ ಇಡೀ ಜಗತ್ತೇನಾಗಿದೆ? ಮರಿ ಹುಯಿ ದುನಿಯಾ ಅಂತ ಹೇಳ್ತಾರಲ್ಲ ಬಾಬಾ. ಜಗತ್ತೇನಾಗ್ಬಿಟ್ಟದದು? ಸತ್ತು ಬಿಟ್ಟಿದೆ. ನಾವು ನಿಮಿತ್ತಾಗಿ ಏನು ಮಾಡಬೇಕಾಗಿದೆ? ಬಾಬಾರವರ ಜ್ಞಾನದ ಬಾಣಗಳನ್ನು ಹೊಡೆಯೋದು. ಅದನ್ನು ಹೇಳ್ತಾರೆ ಬಾಬಾ. ಲೇಕಿನ್ ಮರೆ ಹುಯಿ ಮುರ್ದೆ ಸಮझे ಯಹ ಕಿಸ್ಕಾ ಯಾದ್ಗಾರ್ ಹೇ. ಇದು ಯಾರು ಯಾದ್ಗಾರ್ ಆಗಿದೆ? ಬಾಪ್ ಕೆ ಸಾಥ್ ರಹನೆ ವಾಲೆ ಅನುಭವಿ ಆತ್ಮಾओं का. ನಾವ್ಯಾರು ಈಗ ತಂದೆ ಜೊತೆ ಅನುಭವ ಮಾಡ್ತೀವಲ್ಲ, ನಮ್ಮದೇ ಯಾದ್ಗಾರ್. ಇಸ್ ಕಾರಣ ಕಹಾ ಅನುಭವಿ ಕಭಿ ದುಃಖ ನಹಿ ಖಾತೆ. ಯಾವಾಗಲೂ ಪರಮಾತ್ಮನ ಜೊತೆ ಅನುಭವ ಮಾಡ್ತಾ ಇದ್ದರೆ ನಾವೆಂದೂ ಯಾವುದಕ್ಕೂ ಮೋಸ ಹೋಗೋದಿಲ್ಲ. ಮುಷ್ಕಿಲ್ ಅನುಭವ ನಹಿ ಕರ್ತೆ. ಅದು ಯಾವುದು ಕಠಿಣ ಅನಿಸೋದಿಲ್ಲ. ಅಂಜಾನ್ ಅನುಭವ ನಹಿ ಕರ್ತೆ. ಅಂಜಾನ್ ಅಂದರೆ ಏನು ಗೊತ್ತೇ ಇಲ್ಲ, ಅನುಭವ ಮಾಡೋದಿಲ್ಲ. ಕಲ್ ಪೆಹಲೆ ಕೆ ಯಾದ್ಗಾರ್ ಕೋ ಪ್ರಾಕ್ಟಿಕಲ್ ಅನುಭವ ಕರ್ ರಹೆ ಹೋ ವಾ ಸಿರ್ಫ್ ವರ್ಣನ್ ಕರ್ತೆ ಹೋ. ಕಲ್ಪದ ಮೊದಲು ಏನು ಯಾದ್ಗಾರ್ ಪ್ರಾಕ್ಟಿಕಲ್ ಅನುಭವ ಮಾಡ್ತೀರೋ ಅಥವಾ ಸುಮ್ಮನೆ ವರ್ಣನೆ ಮಾಡ್ತಾ ಹೋಗ್ತೀರೋ? बाबा ಹೇಳ್ತಾರೆ, बाप दादा जब बच्चों की ऐसी स्थिति देखते हैं जो स्वयं का कल्याण नहीं कर सकते, स्वयं को परिवर्तन नहीं कर सकते और अपनी कमजोरी को बहादुरी समझकर वर्णन करते हैं, तो बाप भी समझते हैं, समझने वाले हैं लेकिन अनुभवी नहीं. ಬಾಬಾ ನೋಡ್ತಿದ್ದಾರೆ ಮಕ್ಕಳ ಸ್ಥಿತಿಯನ್ನು ನೋಡಿ, ಏನು ಇವರು ತಮ್ಮನ್ನು ತಾವು ಕಲ್ಯಾಣ ಮಾಡ್ಕೊಳ್ಳಿಕತ್ತಿಲ್ಲ, ಸ್ವಯಂ ಪರಿವರ್ತನೆ ಮಾಡ್ಕೊಳ್ಳಿಕತ್ತಿಲ್ಲ, ಬರೀ ಏನು ಮಾಡ್ತಿದ್ದಾರೆ? ಜ್ಞಾನ ತಿಳ್ಕೊಂಡು ವರ್ಣನೆ ಮಾಡ್ತಿದ್ದಾರೆ, ಆದರೆ ಅನುಭವಿಸ್ತಾ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಇಸ್ ಕಾರಣ ನಾಲೆಜ್ಫುಲ್ ಹೇ ಲೇಕಿನ್ ಪವರ್ಫುಲ್ ನಹಿ. ಎಲ್ಲ ಮಕ್ಕಳು ನಾಲೆಜ್ಫುಲ್ ಆಗಿದ್ದೀರಾ? ಕೇಳಬೇಕು. ಎಲ್ಲಿ ಇಲ್ಲಿ ಹೋದಾಗ, ಭಟ್ಟಿಗೆ ಹೋದಾಗ, ಮಧುಬನ್ಗೆ ಹೋದಾಗ ಎಲ್ಲರೂ ಎಂತೆಂಥ ಮಾತುಗಳನ್ನು ಮಾತಾಡ್ತಿರ್ತಾರೆ. ಏನೂ ಕಲೀಲಾರಂಥ ಆತ್ಮಗಳು ಸಹಿತ ಬಾಬನ ಜ್ಞಾನ ಎಷ್ಟು ಚೆಂದ ಹೇಳ್ತಿರ್ತಾರೆ. ಬಾಬನ ಜ್ಞಾನ ಹೇಳೋದರಲ್ಲಿ ಯಾರೂ ಹಿಂದಿಲ್ಲ ಇವತ್ತು. ಆದರೆ ಪವರ್ಫುಲ್ ಇಲ್ಲ ಅಂತಾರೆ ಬಾಬಾ. ಪವರ್ಫುಲ್ ಅಂದರೆ ನಾವು ಅನುಭವಿ ಆಗಬೇಕು ಅಂತ ಹೇಳಿದ್ರು. ಅನುಭವಿ ಆಗಬೇಕು ಅಂದರೆ ಏನು ಹೇಳಿದ್ರು ಬಾಬಾ? ಯಾವಾಗ ಅನುಭವಿ ಆಗ್ತೀವಿ? ಬಾಪ್ಗೆ ಸಾಥ್. ಯಾವಾಗಲೂ ನಾವು ಬಾಬನ ಜೊತೆಯೇ ಇರಬೇಕು. ಬಾಬನ ಬಿಟ್ವಿ ಕೆಟ್ವಿ. ಬಾಬಾ ಹೇಳ್ತಾರೆ, ಸುನಾನೆ ವಾಲೆ ಹೇ. ಎಲ್ಲರೂ ಏನಾಗಿದ್ದೀವಂತ? ಹೇಳೋರು ಕೇಳೋರು ಭಾಳ ಜನ ಇದ್ದಾರೆ ಜಗತ್ತಿನಲ್ಲಿ. ಜೋ ಸಮಾನ್ ನಹಿ ಓ ಸಾಮ್ನಾ ಭೀ ನಹಿ ಕರ್ ಸಕ್ತೆ. ಜೋ ಸಮಾನ್ ನಹಿ, ಯಾರು ತಂದೆ ಸಮಾನ ಅಲ್ವೋ, ತಂದೆ ಜೊತೆಗೆ ಇರೋದಿಲ್ವೋ, ಅವ್ರಿಗೆ ಎದುರಿಸುವ ಶಕ್ತಿನೂ ಬರೋದಿಲ್ಲ ಅಂತಾರೆ ಬಾಬಾ. ಕಭಿ ಮುರ್झाते ಕಭಿ ಮುಸ್ಕುರಾತೆ ಇರತ್ತೆ. ಒಮ್ಮೆ ನಗ್ತಾರೆ, ಒಮ್ಮೆ ಮುಖ ಇಷ್ಟೇ ಮಾಡ್ಕೊಂಡು ಕೂಡ್ತಾರೆ. ಯಾಕೆ ಹಂಗಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಹರ್ ಬಾತ್ಗೆ ಅನುಭವ. ಬಾಬಾ ಹೇಳ್ತಾರೆ, ಇಸ್ಲಿಯೇ ಏಕಾಂತವಾಸಿ ಬನೋ, ಅಂತರ್ಮುಖಿ ಬನೋ. ಯಾವಾಗಲೂ ಹರ್ಷಿತ ಆಗಿರಬೇಕು, ಯಾವಾಗಲೂ ಖುಷಿಯಾಗಿರಬೇಕು, ಯಾವಾಗಲೂ ಮಾಯಿಂದ ಸೇಫ್ ಆಗಿರಬೇಕು, ರಕ್ಷಣೆ ಆಗಿರಬೇಕು. ಅಂತಂದರೆ ಏನಾಗಬೇಕಂತಾರೆ ಬಾಬಾ? ಏಕಾಂತವಾಸಿ, ಅಂತರ್ಮುಖಿ, ಬಾಪ್ಗೆ ಸಾಥ್ ಇರಬೇಕು. ಇಸ್ಲಿಯೇ ಹರ್ ಬಾತ್ಗೆ ಅನುಭವ ಮೇ ಸ್ವಯಂ ಕೋ ಸಂಪನ್ನ ಬನಾओ. ಪ್ರತಿಯೊಂದು ಮಾತಿನಲ್ಲಿ ಸ್ವಯಂವನ್ನು ಏನಾಗಿ ಸಂಪನ್ನ ಆಗಿ. ಪಹಲಾ ಪಾಠ ಬಾಪ್ और बच्चे का है, किसका बच्चा हूँ. ಮೊದಲೇ ಪಾಠ ಏನು? ನಾನ್ಯಾರು?
ನಾನಾತ್ಮ. ನಾನು ಯಾರ ಮಗ? ಪರಮಾತ್ಮನ ಮಗ. ಎಷ್ಟು ನಶೆ ಇರ್ಬೇಕು ನಮಗೆ. ಕ್ಯಾ ಪ್ರಾಪ್ತಿ ಹೇ? ಇನ್ನು ಪ್ರಾಪ್ತಿ ಏನಾಗ್ತದೆ ನನಗೆ? ಏನು ಪ್ರಾಪ್ತಿ ಮಾಡ್ಕೊಳಿಕತ್ತೀವಿ ನಾವು? ಸಂಪೂರ್ಣ ಗುಣಗಳನ್ನು ಪ್ರಾಪ್ತಿ ಮಾಡ್ಕೊಳಿಕತ್ತೀವಿ. ಅಖೂಟ್ ಖಜಾನೆಯನ್ನು ಪ್ರಾಪ್ತಿ ಮಾಡ್ಕೊಳಿಕತ್ತೀವಿ. ಪರಮಾತ್ಮ ಸಮಾನ ಆಗ್ಲಿಕ್ಕೆ ಹೊಂಟಿದ್ದೀವಿ. ಈ ನಶೆ ಇರ್ತದ ನಮಗೆ? ಬಾಬಾ ಹೇಳ್ತಾರೆ, ಇಸ್ ಪಹಲೆ ಪಾಠ ಕೆ ಅನುಭವಿ ಮೂರ್ತ ಬನೋಸೋ ಸಹಜ ಹಿ ಮಾಯಾ ಜೀತ್ ಹೋ ಜಾಯಂಗೆ. ಈ ಮೊದಲೇ ಪಾಠದ ಅನುಭವಿ ಮೂರ್ತ ಆದರೆ ಸಹಜವಾಗಿ ನೀವೇನಾಗ್ತೀರಾ? ಅನುಭವಿ ಮೂರ್ತ ಆಗ್ತೀರಾ. ಬಾಬಾ ಹೇಳ್ತಾರೆ, ಅಷ್ಟೇ ಅಲ್ಲ, ಮಾಯಾ ಜೀತ್ ಆಗ್ತೀರಾ. ಅಲ್ಪ ಸಮಯ ಅನುಭವ ಮೇ रहते हो, ज़्यादा समय सुनने और समझने में रहते हो. ಅನುಭವದಲ್ಲಿ ಸ್ವಲ್ಪ ಸಮಯ ಇರ್ತೀರ, ಹೆಚ್ಚು ಸಮಯ ಏನು ಮಾಡ್ತೀರಾ? ಹೇಳೋದು ಕೇಳೋದ್ರಲ್ಲಿ ಸಮಯ ಕಳಿತೀರಾ ಅಂತಾರೆ ಬಾಬಾ. ಲೇಕಿನ್ ಅನುಭವಿ ಮೂರ್ತ ಅರ್ಥಾತ್ ಸದಾ ಸರ್ವ ಅನುಭವ में रहना, समझा? सागर के बच्चे बने हो लेकिन सागर अर्थात संपन्न का अनुभव नहीं किया. ಸಾಗರದ ಮಕ್ಕಳು ಅಂತ ಹೇಳ್ತೀರಾ, ಸಾಗರದ ಅನುಭವನೇ ಇಲ್ಲ ಅಂದರೆ? ಪರಮಾತ್ಮನ ಅನುಭವನೇ ಆಗಿಲ್ಲ, ನಾನೇನು ಅಂತ ನನ್ನ ಅನುಭವ ಮಾಡಿಕೊಂಡಿಲ್ಲ ಅಂದರೆ ಸಂಪನ್ನದ ಅನುಭವ ಆಗ್ತದೇನು ಅಂತಾರೆ ಬಾಬಾ. अच्छा, सदा अंतर्मुखी अर्थात हर्षित मुखी, माया के हर वार को माखन से बाल समझ पार करने वाले. ಯಾವಾಗಲೂ ಅಂತರ್ಮುಖಿ ಆಗಿರ್ತಕ್ಕಂಥ, ಹರ್ಷಿತ ಮುಖಿ ಆಗಿರ್ತಕ್ಕಂಥ, ಮಾಯೆ ಬಂತು ಅಂದರೆ ಅದನ್ನು ಹೆಂಗೆ ಬಂತಾರೆ ಬಾಬಾ? ಮಾಯೆ ಯುದ್ಧವನ್ನು ಏನಂತ ತಿಳ್ಕೋಬೇಕು? ಮಾಖನ್ ಸೆ ಬಾಲ್ ಸಮಜ್. ಬೆಣ್ಣೆಯಲ್ಲಿ ಕೂದಲ ತೆಗೆದ ಹಾಗೆ ಮಾಯೆಯಿಂದ ಏನಾಗಬೇಕು? ನಾವು ಗೆದಿಬೇಕು, ಅದರಿಂದ ಪಾರಾಗಬೇಕು. ಐಸೇ ಸಹಜಯೋಗಿ, ಈ ಥರ ಸಹಜಯೋಗಿ ಸದಾ ಬಾಪ್ ಕೆ ಸಾಥ್ ಕಾ ಅನುಭವ ಕರ್ನೆ ವಾಲೆ. ಮುಖ್ಯ ಇದೆ ಯಾವುದು? ಯಾವಾಗಲೂ ನಾನು ತಂದೆ ಜೊತೆ ಇರಬೇಕು. ಸರ್ವ ಅನುಭವಿ ಮೂರ್ತೋಂಕೋ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಔರ್ ನಮಸ್ತೆ. ನಮಸ್ತೆ ಬಾಬಾ, ನಮಸ್ತೆ. ಅಚ್ಚಾ, ಓಂ ಶಾಂತಿ.